ನೀವೇ ಹೇಳ್ತಾ ಇದ್ದೀರಲ್ವಾ ಭಿಕ್ಷೆ ಬಿಡ್ತಾರೆ ಅಂತ. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳೋದ್ರಲ್ಲಿ ಪ್ರಾಮಾಣಿಕತೆಯಿಂದ ಕೆಲವ್ರು ಮಾಡ್ತಾರೆ. ಒಳ್ಳೆ ಕೆಲಸ ಮಾಡೋರ್ಗೆ ಪ್ರೋತ್ಸಾಹ ಮಾಡ್ಬೇಕು. ಈ ತರ ನನ್ಗೆ 10,000 ಕೊಡ್ತೀನಿ, ನಿನ್ಗೆ 20,000 ಕೊಡ್ತೀನಿ, ಏನಪ್ಪಾ ದುಡ್ಡು ಜಾಸ್ತಿ ಆಗೈತಾ? ದುಡ್ಡು ಜಾಸ್ತಿ ಇರೋರೇ ಆತರ ಹೇಳ್ತಾರೆ. ದುಡ್ಡು ಜಾಸ್ತಿ ಇರೋರು ಯಾರು ಆತರ ಹೇಳಲ್ಲ, ನಮ್ಗೆ ಗೊತ್ತು. ಈ ನನ್ನ ಮಕ್ಳು ಇವ್ರಿಗೆ ತಿನ್ನಕ್ ಊಟ ಇರಲ್ಲ, ಸುಮ್ನೆ ಫಾಲೋವರ್ಸ್ ಲೈಕ್ಸ್ ಬೇಕಂದ್ಬಿಟ್ಟು ಇವ್ರು ಏನ್ ಬೇಕಾದ್ರೂ ಹೇಳ್ತಾರೆ. ಅದನ್ನ ಕೇಳ್ಕೊಂಡು ನಾವು ಫಾಲೋಗಳು ಹೊತ್ಕೊಂಡು ನಾವು ಇದು ಮಾಡ್ಕೊಂಡಿದ್ರೆ ನಮ್ಮಂತ ಮೆಂಟ್ಲ್ ನನ್ನ ಮಕ್ಳು, ತಿಕ್ಕಲ್ ನನ್ನ ಮಕ್ಳು ಇನ್ನೊಬ್ರು ಇರಲ್ಲ. ಇದನ್ನ ಹೇಳಕ್ ನೀವ್ ಯಾರು ಹಿಂಗೆ ದಿಕ್ ತಪ್ಸೋರು ಜಾಸ್ತಿ ಜನ ಬರ್ತಾರೆ. ನಮ್ದು ದೇವ್ರು ನಮ್ಗೆ ಅಂತ ಒಂದು ಮೆದುಳು ಕೊಟ್ಟಿರ್ತಾನೆ. ಆ ಮೆದುಳು ಸ್ವಲ್ಪ ನಾವು ಕೆಲಸ ಕೊಡೋಣ, ಕೊಟ್ಟು ಇಂತ ನನ್ನ ಮಕ್ಕಳನ್ನ ಫಸ್ಟ್ ಓಡ್ಸೋಣ. ನಿಮ್ ಪ್ರಕಾರ ಯಾರಿಗೂ ದುಡ್ಡೇ ಕೊಡಲ್ಲ, ಸುಮ್ಮನೆ ಫಾಲೋವರ್ಸ್ ಮಾಡ್ತಾರೆ. ಒಂದ್ ಹೇಳ್ತೀನಿ ಕೇಳಿ. ಇವಾಗ ನಾನೇ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಯಾವ್ದೋ ಒಂದು ನನ್ನೊಂದು ಸ್ವಾರ್ಥದಿಂದ ನಾನು ಮಾಡ್ತೀನಿ. ನನಗೆ ಫಾಲೋವರ್ಸ್ ಜಾಸ್ತಿ ಆಗ್ಬೇಕು, ಲೈಕ್ಸ್ ಜಾಸ್ತಿ ಬರ್ಬೇಕು ಅನ್ನೋ ಒಂದು ಕಾರಣಕ್ಕೆ. ಅವಾಗ ಏನಂದ್ರೆ ಇರೋದ್ ಹೇಳ್ಬೇಕಂದ್ರೆ, ಈಗ ನನ್ಗಿದ್ದ ಅಂದ್ರೆ ನಾನು ಯಾರೋ ನನ್ನ ಫ್ರೆಂಡ್ಸ್ ಅನ್ನು ಕರೆಸ್ತೀನಿ, ಅವ್ರು ಕೊಡ್ತೀನಿ. ಅವ್ರನ್ನ ಇವತ್ತವರೆಗೂ ನೀವೇನ್ ನೋಡಿರ್ತೀರ ನನ್ನ ಫ್ರೆಂಡ್ಸ್ ಎಷ್ಟು ಜನ ಅವ್ರೆ ಅಂತ. ಅವ್ನು ಕೊಟ್ಬಿಟ್ಟು ಒಂದ್ ವಿಡಿಯೋ ಮಗ ಒಂದೇ ಒಂದು ವಿಡಿಯೋ ಮಾಡ್ಕೊಂತೀನ ಪ್ಲೀಸ್ ಅಂದ್ರೆ ಸಾಕು. ಅವ್ನು ಆಯ್ತು ಮಾಡ್ಕೊರ, ನಿನ್ಗಿಂತ ದೊಡ್ಡದ ಅಂತಾರೆ. ಅದೇನ್ ದೊಡ್ಡ ವಿಷಯನ ಅದು? ಯಾಕೆ ಗೊತ್ತಿರೋರು ಕೊಡೋದಲ್ಲ. ಹೋಗಿ ಬಡವರು, ಬಗ್ರು, ಅನಾಥಾಶ್ರಮಗಳು ಎಷ್ಟು ಜನ ಇದಾವೆ, ಎಷ್ಟು ಆಶ್ರಮಗಳಿದಾವೆ. ಹೋಗಿ ಅಂತವ್ರಿಗೆ ಏನಾದ್ರು ನಿಮ್ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ. ಯಾರಿಗೋ ನೀನು RCB ಅಲ್ಲ ಬಿಡಿ, ಕ್ರಿಕೆಟ್ ಆಡೋದು ನಾವು ಫ್ಯಾನ್ಸ್, ನಾನು ಫ್ಯಾನ್ ಆಗಿ ನಾನೊಂದು ಹೇಳ್ತೀನಿ, ಯಾರೋ RCB ಗೆದ್ರೆ RCB ಅವ್ರಿಗೆ ಕೊಡ್ತೀನಿ, CSK ಗೆದ್ರೆ CSK ಅವ್ರಿಗೆ ಕೊಡ್ತೀನಿ. ಇದೆಲ್ಲ ಬೇಡಪ್ಪ. ನಿನ್ನ ಹತ್ರ ದುಡ್ಡು ಐತಾ, ಬಡವ್ರಿಗೆ ಬಗ್ರಿಗೆ ಸಹಾಯ ಮಾಡು. ಅದಕ್ಕೆ ದೇವ್ರು ಒಳ್ಳೇದ್ ಮಾಡ್ತಾನೆ ನಿನ್ಗೆ. ನಿನ್ ತಂದೆ ತಾಯಿಗೆ ಏನೋ ಒಂದ್ ಸ್ವಲ್ಪ ಮಾಡು, ಅವರೇ ಖುಷಿ ಪಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಾಡೋದೇ ಅದು. RCB ಇಲ್ಲ ಅಂದ್ರೆ ಅವ್ರಿಲ್ಲ. ಓಪನ್ ಆಗಿ ಹೇಳ್ತೀನಿ, TRPಗಳಿಗೋಸ್ಕರ ಏನ್ ಬೇಕಾ ಮಾಡ್ತಾರಣ್ಣ. ಇವಾಗ ನೋಡ್ತೀರಲ್ವಾ, ನಮ್ ಹುಡುಗರಾದ್ರೆ, ನಾನು ಓಪನ್ ಆಗಿ ಹೇಳ್ತೀನಿ ನೋಡ್ರಿ, ಹುಡುಗರಾದ್ರೆ ಇಂತ ಯಾವ್ದನ ಈ ಚೈಲ್ಡ್ ಮಾತುಗಳ ಆಡ್ಕೊಂಡು ಕಿತಾಪತಿ ಯಾವ್ದೋ ಒಂದು ಯಾವ್ದ್ರದ್ದು ಒಂದು ಹೆಸರಿಕೊಂಡು ಬೆಳೆಯಕ್ ಬರ್ತಾರೆ. ಈ ಹುಡುಗಿರಾದ್ರೆ ಅವರು ಎಲ್ಲ ಬಿಚ್ಚಿ ತೋರಿಸ್ಕೊಂಡು ಅವ್ರು ಬರ್ತಾರೆ. ಅವ್ರದೆಲ್ಲ ಇದೆ, ಹುಡುಗಿರ್ದು ಇನ್ನೇನಿಲ್ಲ ಎಲ್ಲ. ನಾನೊಂದ್ ಹೇಳ್ತೀನಿ, ಫಸ್ಟು ಬಟ್ಟೆಗಳು ಕರೆಕ್ಟಾಗಿ ಹಾಕ್ಬೇಕು ಹುಡುಗಿರು. ನಿಮ್ ಮಾನ ತೋರಿಸ್ಬಿಟ್ರೆ ನಿಮ್ಮನ್ನೇನು ದೊಡ್ಡ ತ್ರಿಪುರ ಸುಂದರಿಗಳು ಅಂದ್ಬಿಟ್ಟು ನಿಮ್ ಮೇಲೆ ಬಂದ್ಬಿಟ್ಟು ಎಲ್ಲ ನಿಮ್ಮ ಫಾಲೋ ಮಾಡ್ಬೋದು ಅಷ್ಟೇ. ನಿಮ್ಮ ಬಗ್ಗೆ ಇನ್ನೊಬ್ರು ಏನ್ ತಿಳ್ಕೊಂತಾರೆ ಅನ್ನೋದು ತಿಳ್ಕೊಬೇಕು ನೀವು ಫಸ್ಟು. ಏನೋ ಡೆರೋಗ್ರೇಟರಿ ಟರ್ಮ್ಸ್ ಅದು ಇದು ಅಂತಾರೆ ಹುಡುಗಿರು. ಮೊನ್ನೆ ಯಾವ್ದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅದೆಲ್ಲ ನೀವ್ ಅನ್ಕೊಬೋದು ಅಷ್ಟೇ. ಅದು ನಿಮ್ಮಂತ ನೀಚ್ಗೆಟ್ ಕೆಲಸ ಒಬ್ಬ ಗಂಡ್ಸಾದವನ್ ಯಾರು ಮಾಡಲ್ಲ. ಒಬ್ಬ ಹೆಂಗ್ಸಾದವಳು ಏನವಳೆ, ಫಸ್ಟ್ ಅವಳ ಮಾನ ಮುಖ್ಯ ಅವಳಿಗೆ. ನಮ್ಮ ಅಮ್ಮ ಅವ್ರ ಕಾಲದಲ್ಲಿ ಇತ್ತದು, ನಮ್ ಮಾನ ಮುಚ್ಕೊಬೇಕು ಅಂತ. ನಮ್ಮ ಮಾನಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ ಅಂತ. ಇವಾಗ ಹಂಗಲ್ಲಿಗೆ ಬಟ್ಟೆ ಹಾಕೋದು, ಇಲ್ಲಿಗೆ ಬಟ್ಟೆ ಹಾಕೋದು. ನಾನು ಓಪನ್ ಆಗಿ ಒಂದ್ ಹೇಳ್ತೀನಿ, ನೀವ್ ಏನಾದ್ರು ರೀಲ್ಸ್ ಮಾಡಕ್ ಬರೋರು ನಾನು ಒಂದ್ ಹೇಳ್ಬಿಡ್ತೀನಿ ಕೇಳಿ. ರೀಲ್ಸ್ ಮಾಡಕ್ ಬರೋರ್ದೆಲ್ಲ ಜೀವನಗಳು ನಾನು ತೆಗೆದು ಇಟ್ಬಿಡ್ತೀನಿ. ನಾವು ನೋಡ್ತಾ ಇದ್ದೀರಿ, ಸೋನು ಶ್ರೀನಿವಾಸ್ ಗೌಡ ಅಂತ ಅವ್ರನ್ನ ಜಾಸ್ತಿ ಜನ ನೋಡಿದಿರಿ. ಇದನ್ನ ಬಿಟ್ರೆ ಇನ್ನ ರೀಲ್ಸ್ ಗಳಲ್ಲಿ ರಾಣಿಗಳು ಬರ್ತಾರೆ. ಫಸ್ಟ್ ಮೈ ತುಂಬಾ ಬಟ್ಟೆ ಇರ್ತದೆ, ಆಮೇಲೆ ಚೂಡಿದಾರ, ಆಮೇಲೆ ಸ್ಲೀವ್ಲೆಸ್. ಅದಾದ್ಮೇಲೆ ಗೊತ್ತಲ್ವಾ ನಾರ್ಮಲ್, ನಾನ್ ಬಿಕಿನಿ ಹಾಕೊಂಡು ಓಡಾಡ್ತೀನಿ. ನನ್ಯಾರು ಕೇಳೋದು. ಮೊನ್ನೆ ಪಾಪ ನಮ್ ಪ್ರೇಮ್ ಅದ್ ಯಾವ್ದೋ ಒಂದು ಸಾಂಗ್ ಬರ್ದಿದ್ದ. ನಾನು ಆ ಸಾಂಗು ತಪ್ಪಂತ ನಾನು ತಪ್ಪಂತ ನಾನು ಖಂಡಿಸ್ತೀನಿ. ಆ ಸಾಂಗು ಮಾಡಿರೋದು, ಅದ್ರಲ್ಲಿರೋ ಕೆಲವೊಂದು ಪದಗಳು ತಪ್ಪು ಅಂತ ನಾನು ಖಂಡಿಸ್ತೀನಿ. ಅದ್ರ ಬಗ್ಗೆ ಇನ್ನೊಬ್ಳು ಯಾರೋ ಮಾತಾಡಿದ ಕೆಲಸ ನೀವು ಮಾಡ್ರಿ. ಮಿಕ್ಕಿದ್ದು ಅವ್ರಿಗೆ ಬಿಡ್ರಿ, ಅರ್ಥ ಮಾಡೋರು ಅರ್ಥ ಮಾಡ್ಕೊಂತಾರೆ.